ವೀಕ್ಷಕರೇ ನಮಸ್ತೆ. ಪುಣ್ಯಕ್ಷೇತ್ರವಾಗಿರುವಂಥ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದ್ದೇವೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲೊಂದು ಪೊಲೀಸ್ ಸ್ಟೇಷನ್ ಇದೆ. ಸುದೀರ್ಘ ಕಾಲದಿಂದ ಇಲ್ಲಿದೆ. ಆದರೆ ಈ ಪೊಲೀಸ್ ಸ್ಟೇಷನ್ಗೆ ಸುಸಜ್ಜಿತವಾದಂಥ ಕಟ್ಟಡದ ಕೊರತೆ ಇತ್ತು. ಸೋರುವ ಕಟ್ಟಡದಲ್ಲಿ ಇಲ್ಲಿನ ಸಿಬ್ಬಂದಿಗಳು ಅಧಿಕಾರಿಗಳು ಕರ್ತವ್ಯವನ್ನು ನಿರ್ವಹಣೆ ಮಾಡಬೇಕಾಗಿತ್ತು. ಈ ಭಾಗದ ಜನರ ಬಹಳ ಬೇಡಿಕೆಯಾಗಿತ್ತು. ಜೊತೆಗೆ ಅವರ ಬೇಡಿಕೆ ಕೂಡ ಆಗಿತ್ತು, ಹೊಸ ಒಂದು ಕಟ್ಟಡ ಬೇಕು ಅಂತ. ಆ ಕಟ್ಟಡ ಕಳೆದ 1 ವರ್ಷದಿಂದ ನಿರ್ಮಾಣಗೊಂಡಿದೆ. ಇನ್ನೇನು ಅದರ ಉದ್ಘಾಟನೆಗೆ ಕ್ಷಣಗಣನೆ ಮಾತ್ರ. ಈ ಧರ್ಮಕ್ಷೇತ್ರವಾಗಿರುವಂಥ ಸುಬ್ರಹ್ಮಣ್ಯದಲ್ಲಿ ಈ ಸುಬ್ರಹ್ಮಣ್ಯ ಠಾಣೆಗೆ ಸಂಬಂಧಪಟ್ಟಾಗಿ ವಿಶಾಲ ವ್ಯಾಪ್ತಿ ಕೂಡ ಇರುವಂಥದ್ದು, ಜ್ಯುರಿಡಿಕ್ಷನ್ ಇರುವಂಥದ್ದು. ಈ ವ್ಯಾಪ್ತಿಯಲ್ಲಿ ಇಂಥ ಒಂದು ಸುಸಜ್ಜಿತ ಕಟ್ಟಡ ನಿರ್ಮಾಣಗೊಂಡಿರುವಂಥ ಸುಮಾರು 1 ಕೋಟಿಗಿಂತಲೂ ಅಧಿಕ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣಗೊಂಡಿದೆ, ಸುಸಜ್ಜಿತವಾಗಿದೆ. ಯಾವ ರೀತಿ ಕಟ್ಟಡ ಇದೆ, ಏನೆಲ್ಲ ಫೆಸಿಲಿಟೀಸ್ ಇದೆ ಎಲ್ಲವನ್ನು ನೋಡ್ಕೊಂಡು ಬರೋಣ ಬನ್ನಿ. ವೀಕ್ಷಕರೇ, ಪೊಲೀಸ್ ಇಲಾಖೆ ಎನ್ನುವಂಥದ್ದು ಅದು ಕಾನೂನು ಮತ್ತು ಸುವ್ಯವಸ್ಥೆಗೆ ಇರುವಂಥದ್ದು. ಆದರೆ ಈ ಒಂದು ಇಲಾಖೆ ಅದು ಜನಸ್ನೇಹಿ ಇಲಾಖೆ ಕೂಡ ಆಗಬೇಕು ಎನ್ನುವುದು ಅನೇಕ ಕಾಲದಿಂದ ಎಲ್ಲ ಅಧಿಕಾರಿಗಳು ಸರ್ಕಾರಗಳು ಹೇಳಿಕೊಂಡು ಬಂದಿವೆ. ಅಂಥ ಒಂದು ಜನಸ್ನೇಹಿ ಠಾಣೆಯನ್ನಾಗಿಸುವ ನಿಟ್ಟಿನಲ್ಲೂ ಕೂಡ ಇಲ್ಲಿ ಒಂದು ಪ್ರಯತ್ನಗಳು ನಡೆದಿದೆ. ನಾವು ಬರ್ತಾ ಇರಬೇಕಿದ್ರೆ ಇಲ್ಲಿ ಗಾರ್ಡನ್ಗಳು ನಮ್ಮನ್ನು ಸ್ವಾಗತಿಸ್ತವೆ. ತಾವು ಗಮನಿಸ್ತಾ ಇದ್ದೀರಿ, ಇದು ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಯ ಹೊಸ ಕಟ್ಟಡದ ಮುಂಭಾಗದಲ್ಲಿ ನಿರ್ಮಿಸಲಾಗಿರುವಂಥ ಅತ್ಯಾಕರ್ಷಕವಾಗಿರುವಂಥ ಗಾರ್ಡನ್. ಇದೀಗ ನಾವು ಈ ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಯ ನೂತನ ಕಟ್ಟಡದ ಮುಂಭಾಗಕ್ಕೆ ಬಂದಿದ್ದೇವೆ. ಇಲ್ಲಿಂದ ಈ ಒಂದು ಕಟ್ಟಡ ಆರಂಭಗೊಳ್ಳುತ್ತೆ. ತಾವು ಗಮನಿಸ್ತಾ ಇದ್ದೀರಿ, ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಗೆ ಸ್ವಾಗತ ಎನ್ನುವಂಥ ಬೋರ್ಡ್ ಇದೆ. ಇಲ್ಲಿ ಒಳಗೆ ಹೋಗುವಂಥದ್ದು. ಇದು ಸಂದರ್ಶಕರ ಕೊಠಡಿ. ಇಲ್ಲಿ ನಾಮಫಲಕವನ್ನು ಕೂಡ ಹಾಕಲಾಗಿದೆ. ಸಂದರ್ಶಕರು ಅಂದರೆ ವಿಸಿಟರ್ಸ್. ಅದರ ಜೊತೆಗೆ ಬಲಭಾಗದಲ್ಲಿ ಠಾಣಾ ಪಹರೆ, ಸ್ಟೇಷನ್ ಸೆಂಟ್ರಿ, ಜೊತೆಗೆ ಸ್ವಾಗತಕಾರರು, ಅದಕ್ಕೆ ಸಂಬಂಧಪಟ್ಟ ಹಾಗಿರುವಂಥ ಒಂದು ವ್ಯವಸ್ಥೆ. ಇಲ್ಲಿ ಒಳಗೆ ಬಂದರೆ ಪೊಲೀಸ್ ಉಪನಿರೀಕ್ಷಕರು ಅಂದರೆ SI ಅವರ ಒಂದು ಕಚೇರಿ ಇರುವಂಥದ್ದು. ಅಂದರೆ ಕಾನೂನು ಮತ್ತು ಸುವ್ಯವಸ್ಥೆಗೆ ಸಂಬಂಧಪಟ್ಟಾಗಿರುವಂಥ SI ಅವರ ಕೊಠಡಿ ಇರುವಂಥದ್ದು ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಇದು ಠಾಣಾ ಬರಹಗಾರರ ಕೊಠಡಿ ಅಂದರೆ ಸ್ಟೇಷನ್ ರೈಟರ್ ಅಂತ ನಾವೇನು ಕರಿತೇವೆ, ಅವರ ಕೊಠಡಿ ಇಲ್ಲಿರುವಂಥದ್ದು. ವೀಕ್ಷಕರೇ, ಪೊಲೀಸ್ ಠಾಣೆಯಲ್ಲಿ ಇರಲೇಬೇಕಾದಂಥದ್ದು ಅದು ಲಾಕಪ್ಗಳು. ಇಲ್ಲಿ ಈ ಒಂದು ಹೊಸ ಕಟ್ಟಡದಲ್ಲಿ 2 ಲಾಕಪ್ಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಒಂದು ಪುರುಷರ ಲಾಕಪ್, ಪುರುಷರ ಬಂದೀಖಾನೆ. ಅದೇ ರೀತಿಯಲ್ಲಿ ಆ ಕಡೆ ಗಮನಿಸ್ತಾ ಇದ್ದೀರಿ, ಇದು ಮಹಿಳೆಯರ ಬಂದೀಖಾನೆ. ಈ ಸುಬ್ರಹ್ಮಣ್ಯ ಸ್ಟೇಷನ್ನ ಹೊಸ ಕಟ್ಟಡದಲ್ಲಿ ಈ 2 ಲಾಕಪ್ಗಳು ಇದ್ದಾವೆ. ಇದು ಕಡತಗಳ ಕೊಠಡಿ ಅಂದರೆ ಕೇಸ್ ಫೈಲ್ಸ್ ಎಲ್ಲ ಇರುವಂಥ ಏನು ದಾಖಲೆಗಳು ಇರುವಂಥ ಕೊಠಡಿ. ತಾವು ಗಮನಿಸ್ತಾ ಇದ್ದರೆ ಇದು IO ಅಸಿಸ್ಟೆಂಟ್ ಅಂದರೆ ತನಿಖಾ ಸಹಾಯಕರು ಕುಳಿತುಕೊಳ್ಳುವಂಥ ಸ್ಥಳ. ಇಲ್ಲಿ ಸಹಾಯಕ ಪೊಲೀಸ್ ಉಪನಿರೀಕ್ಷಕರು, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್, ಅವರು ಕುಳಿತುಕೊಳ್ಳುವಂಥ ಸ್ಥಳ ಕೂಡ ಇದೆ. ಯಂತ್ರ ವಿಭಾಗ ಕೂಡ ಇದೆ. ಇಲ್ಲಿ ಎಲ್ಲ ವ್ಯವಸ್ಥೆಗಳೊಂದಿಗೆ ಈ ಒಂದು ಸುಬ್ರಹ್ಮಣ್ಯ ಪೊಲೀಸ್ ಠಾಣಾ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ. 2 SIಗಳು ಅಂದರೆ ಕಾನೂನು ಮತ್ತು ಸುವ್ಯವಸ್ಥೆ ಮತ್ತು ತನಿಖೆ ಸಂಬಂಧಪಟ್ಟಾಗಿ 2 SIಗಳ ಕೊಠಡಿಗಳು, ಒಂದು ತನಿಖಾ ಸಹಾಯಕರ ಕೊಠಡಿ, 2 ಲಾಕಪ್, ರೈಟರ್ ರೂಮ್, ಅದೇ ರೀತಿಯಲ್ಲಿ ರೆಸ್ಟ್ ರೂಮ್ ಕೂಡ ಇದೆ, ದಾಖಲೆ ಕೊಠಡಿ. ಇದು ಪುರುಷರ ವಿಶ್ರಾಂತಿ ಕೊಠಡಿ, ಠಾಣೆಯ ನೂತನ ಕಟ್ಟಡದಲ್ಲಿ ಇರುವಂಥದ್ದು. ಇನ್ನು ದಾಖಲೆಗಳ ಕೊಠಡಿ, ರೆಕಾರ್ಡ್ಸ್ ರೂಮ್, ಈ ಎಲ್ಲ ರೂಮ್ಗಳು ಈ ಒಂದು ಠಾಣೆಯ ಮೇಲಂತಸ್ತಿನಲ್ಲಿದೆ. ಅಂದರೆ ಸೀಸ್ಡ್ ಪ್ರಾಪರ್ಟೀಸ್ ರೂಮ್. ಇದು ಮಹಿಳೆಯರ ವಿಶ್ರಾಂತಿ ಕೊಠಡಿ. ಬಹುತೇಕ ಕೊರತೆಗಳ ಮಧ್ಯೆಯೂ ಕೂಡ ಈ ಪೊಲೀಸ್ ಠಾಣೆ ಜನರಿಗೆ ಕಾನೂನು ಮತ್ತು ಸುವ್ಯವಸ್ಥೆಗೆ ಸಂಬಂಧಪಟ್ಟಾಗೆ ಒಳ್ಳೆಯ ಸೇವೆಯನ್ನು ನೀಡ್ತಾ ಬರ್ತಾಯಿತ್ತು. ಪ್ರಕೃತ ಈ ಒಂದು ಸುಬ್ರಹ್ಮಣ್ಯ ಸ್ಟೇಷನ್ನ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ ಉಪನಿರೀಕ್ಷಕರಾಗಿ ಕಾರ್ತಿಕ್ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಧರ್ಮಕ್ಷೇತ್ರವಾಗಿರುವಂಥ ಈ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವಂಥ ಪೊಲೀಸ್ ಠಾಣಾ ಕಟ್ಟಡ. ಈಗಾಗಲೇ ಉಲ್ಲೇಖಿಸಿದ ಹಾಗೆ ಈ ಹಿಂದೆ ಅಂದರೆ 1978ರಿಂದ ಇಲ್ಲಿ ಪೊಲೀಸ್ ಠಾಣೆ ಅಸ್ತಿತ್ವದಲ್ಲಿತ್ತು. 2001 ವೇಳೆಗೆ ಇಲ್ಲಿಯ ಈ ಹಳೆ ಕಟ್ಟಡ ಏನು ನೋಡ್ತಾ ಇದ್ದೀರಿ, ಆ ಕಟ್ಟಡ ನಿರ್ಮಾಣಗೊಂಡು ಉದ್ಘಾಟನೆಗೊಂಡಿತು. ಆ ಬಳಿಕ ಅದು ಶಿಥಿಲಗೊಂಡು
ಅದು ಟರ್ಪಾಲ್ ಹಾಕಿ ಅದರೊಳಗೆ ಕಚೇರಿ ಸಿಬ್ಬಂದಿಗಳು ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸುವಂಥ ಸ್ಥಿತಿ ಇತ್ತು. ಸಾಕಷ್ಟು ಬಾರಿ ಮಾಧ್ಯಮಗಳು ಈ ಕುರಿತು ಎಚ್ಚರಿಕೆಯನ್ನು ಅಂದರೆ ಜಾಗೃತಿ ಲೇಖನಗಳನ್ನು ಕೂಡ ಪ್ರಕಟ ಮಾಡಿತ್ತು. ಜನಗಳು ಕೂಡ ಒತ್ತಾಯ ಮಾಡತೊಡಗಿದರು. ಈ ಎಲ್ಲ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ಹಣ ಮಂಜೂರಾಗಿ ಹೊಸ ಕಟ್ಟಡ ನಿರ್ಮಾಣಗೊಂಡಿರುವಂಥದ್ದು. ಇಲ್ಲಿ ಎಲ್ಲ ಯಾವ ಫೆಸಿಲಿಟೀಸ್ ಇದೆ ಎಲ್ಲವನ್ನು ಕೂಡ ತಾವು ಗಮನಿಸಿದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಹೊಸ ಠಾಣಾ ಕಟ್ಟಡ ಉದ್ಘಾಟನೆಗೊಳ್ಳಲಿಕ್ಕಿದೆ. ಇದರ ಎಲ್ಲ ಮಾಹಿತಿಗಳನ್ನು ತಾವು ಗಮನಿಸಿದ್ದೀರಿ. ಜೊತೆಗೆ ಈ ಒಂದು ಕಟ್ಟಡ ಅದು ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಗೆ ಒಂದು ಪೂರಕ ಆಗಿರಲಿ, ಈ ಒಂದು ಹೊಸ ಪೊಲೀಸ್ ಠಾಣಾ ಕಟ್ಟಡ ಜನಸ್ನೇಹಿ ಆಗಿರಲಿ ಎನ್ನುವುದು ನಮ್ಮ ಆಶಯ ಕೂಡ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯದ ಈ ಪೊಲೀಸ್ ಠಾಣಾ ನೂತನ ಕಟ್ಟಡದಿಂದ ಕ್ಯಾಮ್ರಾ ಪರ್ಸನ್ ರಕ್ಷಿತ್ ಕುಕ್ಕುಜಡ್ಗ, ರಿಪೋರ್ಟರ್ ಶಿವರಾಮ್ ಖಜೆಮೂಲೆ ಜೊತೆ ದುರ್ಗಾ ಕುಮಾರ್ ನಾಲ್ಕೆರೆ, ಸುದ್ದಿ ನ್ಯೂಸ್, ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.